ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊತೀನಿ ಏನಪ್ಪ ಅಂತಂದರೆ KPSCಗೆ ಯಾವುದೇ ಕಾರಣಕ್ಕೂ ಯಾವ ಎಕ್ಸಾಮ್ಸು ಕೊಡಬೇಡಿ ಸರ್. ಯಾಕೆ ಅಂತಂದರೆ ಒಂದು ಎರಡಲ್ಲ ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಮಿಸ್ಟೇಕ್ ಮಾಡ್ತಾರೆ. ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ KPSC ಅವರು. ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಕ್ಸಾಮ್ಸ್ ಅಪ್ಲೈ ಮಾಡೋದಕ್ಕೆ 500 ರೂಪಾಯಿ ಫೀಸ್ ಪೇ ಮಾಡಬೇಕು. ಮತ್ತು ಎಕ್ಸಾಮ್ ಬರೀಬೇಕು ಅಂತಂದರೆ 2-3 ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗಿ ಎಕ್ಸಾಮ್ ಬರೀಬೇಕು. ಎಕ್ಸಾಮ್ ಬರೆದಾದ್ಮೇಲೆ ಕೀ ಆನ್ಸರ್ ಬಿಡ್ತಾರೆ. ಆ ಕೀ ಆನ್ಸರಲ್ಲಿ ಸುಮಾರು 10-15 ಕ್ವಶನ್ಸ್ ಮಿಸ್ಟೇಕ್ಸ್ ಇರುತ್ತೆ. ಅದಕ್ಕೆ ತಿರ್ಗಾ ಮತ್ತು ಅಬ್ಜೆಕ್ಷನ್ಗೆ ಒಂದು ಕ್ವಶನ್ಗೆ ಈಚ್ ಕ್ವಶನ್ಸ್ಗೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಒಬ್ಬ ಸ್ಟೂಡೆಂಟ್ಸು ಸುಮಾರು 15-20 ಕ್ವಶನ್ಸ್ಗೆ ಅವನು ಅಬ್ಜೆಕ್ಷನ್ ಫೈಲ್ ಮಾಡಬೇಕಂತಂದರೆ 1000 ರೂಪಾಯಿ ಪೇ ಮಾಡ್ತಾನೆ. ಅಂದರೆ ಸಾವಿರಾರು ಜನದ ಕೈಯಲ್ಲಿ ವಿದ್ಯಾರ್ಥಿಗಳ ಹತ್ರ ಕೊಳ್ಳೆ ಹೊಡಿತಿದ್ದಾರೆ. ಒಂದು ದುಡ್ಡು ಫೀಸ್ ಇನ್ ಟರ್ಮ್ಸ್ ಆಫ್ ಫೀಸಲ್ಲಿ ಇವರು ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡಿತಾ ಇದ್ದಾರೆ KPSC ಅವರು. ಎರಡನೇದೇನಪ್ಪ ಅಂತಂದರೆ ಕರೆಕ್ಟಾಗಿ ಒಂದು ಕ್ವಶನ್ ಪೇಪರ್ ತೆಗೆಯೋದಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ. ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಸುಮಾರು 15-20 ಕ್ವಶನ್ಸು ಮಿಸ್ಟೇಕ್ ಮಾಡ್ತಾರೆ. ಮೋಟ್ರ್ ವೆಹಿಕಲ್ ಇನ್ಸ್ಪೆಕ್ಟ್ರಲ್ಲಿ 12 ಕ್ವಶನ್ಸು ನನ್ನ ಹತ್ರ ಇರೋ ಡಾಕ್ಯುಮೆಂಟ್ಸಲ್ಲಿ ಸುಮಾರು ಸ್ಟೂಡೆಂಟ್ಸ್ ಇನ್ನೂ 15-20 ಕ್ವಶನ್ಸ್ ಅಂತ ಹೇಳ್ತಾರೆ. ನನ್ನ ಹತ್ರ 12 ಕ್ವಶನ್ಸು ಕೀ ಆನ್ಸರ್ ಬಿಟ್ಟಾದ್ಮೇಲೆ ರಿವೈಸ್ಡ್ ಕೀ ಆನ್ಸರ್ ಬಿಟ್ಟಿದ್ದಾರೆ. 12 ಕ್ವಶನ್ ಮಿಸ್ಟೇಕ್ಸ್ ಇದೆ. ಇವರು ನಿಜವಾಗ್ಲೂ ಏನು ತಿಂತಾರೆ ಅಂತ ಗೊತ್ತಿಲ್ಲ ಹೊಟ್ಟೆಗೆ. ವಿದ್ಯಾರ್ಥಿಗಳು ಇವತ್ತು ಬೀದಿಗೆ ಬರಬೇಕಾಗಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಇಲ್ಲಿ ಹಗಲು ರಾತ್ರಿ ಪ್ರಾಮಾಣಿಕವಾಗಿ ಓದ್ತಾ ಇರ್ತಾರೆ. ಇದು ಒಂದು ದೊಡ್ಡ ಸ್ಕ್ಯಾಮ್ ಇದು. ಯಾಕೆ ಅಂತಂದರೆ ಎಕ್ಸಾಮ್ ನಡೆಸೋಕ್ಕೆ ಮುಂಚೆ ಇವರು ಕೀ ಆನ್ಸರ್ಸ್ ಏನು ಇರುತ್ತಲ್ಲ KPSC ಕೀ ಆನ್ಸರ್ಸು ಅದನ್ನು ಯಾರಿಗೆ ಬೇಕು ಅವರಿಗೆ ಹಂಚ್ಬಿಟ್ಟಿರ್ತಾರೆ ಕೀ ಆನ್ಸರ್ಸು. ಅಂದರೆ ಆನ್ಸರ್ಸ್ ಸಮೇತ ಕ್ವಶನ್ ಪೇಪರ್ ಜೊತೆ ಆನ್ಸರ್ ಕೀ ಹಂಚಿದಾಗ ಅವರು ಏನು ಮಾಲ್ ಪ್ರಾಕ್ಟೀಸ್ ಮಾಡ್ತಾರಲ್ಲ ಅವರು ಎಕ್ಸಾಮ್ಸ್ ಅಟೆಂಡ್ ಮಾಡಿಬಿಟ್ಟು ಬಂದಿರ್ತಾರೆ. ಅವ್ರ ಸಲುವಾಗಿ ಇವರು ಕೀ ಆನ್ಸರ್ ಕೂಡ ಚೇಂಜ್ ಮಾಡಲ್ಲ. ಕ್ವಶನ್ ಪೇಪರ್ ಪ್ರಿಂಟ್ ಮಾಡ್ಬೇಕಾದ್ರೆ ಕ್ವಶನ್ಸ್ ಕರೆಕ್ಟಾಗಿ ತೆಗೆದ್ರೆ ಯಾವನ್ ಕೇಳ್ತಾನೆ ನಿಮಗೆ ಕ್ವಶನ್ ಪೇಪರ್ ತಪ್ಪಾಗಿದೆ ಅಂತೇಳಿ. ನಿಮಗೆ ಒಂದೊಂದೇ ಎಕ್ಸಾಂಪಲ್ಸ್ ಕೊಡ್ತೀನಿ ನೋಡಿ ಬೇಕಾರೆ. ವಿತ್ ಡಾಕ್ಯುಮೆಂಟ್ಸ್ ಇದೆ, ವಿತ್ ಎವಿಡೆನ್ಸು. ನೀವು ಈ ಥರ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರೆ ನೀವು ಎಕ್ಸಾಮ್ಸೇ ಕಂಡಕ್ಟ್ ಮಾಡೋಕೆ ಹೋಗ್ಬಿಡಿ. ಏನೋ ಹೋಗ್ಲಿ ಪಾಪ 1-2 ಕ್ವಶನ್ಸ್, ಪ್ರತಿ ಒಂದು ಕ್ವಶನು ಇಂಪಾರ್ಟೆಂಟ್ ಇದೆ. ನೀವು ಒಂದು ಕ್ವಶನು ಮಿಸ್ಟೇಕ್ ಮಾಡೋಂಗೆ ಇಲ್ಲ. ಇದು ಕಾಂಪಿಟೇಟಿವ್ ಎಕ್ಸಾಮ್ಸು. ಒಂದೊಂದು ಮಾರ್ಕ್ಸಲ್ಲೂ 0.1 ಮಾರ್ಕ್ಸಲ್ಲೂ 100 ಕ್ಯಾಂಡಿಡೇಟ್ಸ್ ಹಿಂದೆ ಮುಂದೆ ಇರ್ತಾರೆ. ನಿಮ್ಗೆ ಯಾಕೆ ಅರ್ಥ ಆಗ್ತಾಯಿಲ್ಲ ಅಂತ ಗೊತ್ತಾಗ್ತಾಯಿಲ್ಲ. ಸರ್ಕಾರನೂ ಏನು ಮಾಡ್ತಾಯಿದೆ ಅಂತ ಗೊತ್ತು. KPSC ಒಂದು ಸ್ವಲ್ಪನೂ ರಿಫಾರ್ಮ್ ಆಗ್ತಾಯಿಲ್ಲ. 12 ಕ್ವಶನ್ಸ್ ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಇಲ್ಲಿ. ದ ಬಜೆಟ್ ಅಪ್ರೂವಿಂಗ್ ಅಥಾರಿಟಿ ಆಫ್ ದಿ ಗ್ರಾಮ ಪಂಚಾಯತಿ ಈಸ್ ಗೌರ್ಮೆಂಟ್ ಆಫ್ ಕರ್ನಾಟಕ ಇದೆ. KPSC ಮೊನ್ನೆ ಏನಾದರೂ ಕರೆಂಟ್ ಅಫೇರ್ಸ್ ಇವರೇ ಕರೆಂಟ್ ಅಫೇರ್ಸ್ ಹೊಸದಾಗಿ ಏನಾದರೂ ತಯಾರು ಮಾಡಿತಾರೋ ಗೊತ್ತಿಲ್ಲ. ಏನಂತ ಕೊಟ್ಟಿದ್ದಾರೆ ಅಂತಂದರೆ ತಾಲೂಕ್ ಪಂಚಾಯತ್ ಅಂತೆ KPSC ಆನ್ಸರು. ಯಾವನಾದರೂ ಬಜೆಟ್ ಅಪ್ರೂವಿಂಗ್ ಫಾರ್ ಅಥಾರಿಟಿ ಆಫ್ ಗ್ರಾಮ ಪಂಚಾಯತಿ ಗೌರ್ಮೆಂಟ್ ಆಫ್ ಕರ್ನಾಟಕ ಇದೆ. ಅದನ್ನು ತಾಲೂಕ್ ಪಂಚಾಯತಿ ಅಂತಂದರೆ ನೀವು ಸ್ವಲ್ಪ ಆದರೂ ಕಾಮನ್ ಸೆನ್ಸ್ ಇದೆಯಾ? ಇಲ್ಲ ನೀವೇ ಒಂದು ಹೊಸ ಕರೆಂಟ್ ಅಫೇರ್ಸ್ ಬಿಟ್ಬಿಡಿ. KPSC ಅವರು ಸ್ಟೂಡೆಂಟ್ಸ್ ಅದನ್ನು ಓದ್ಕೊತಾರೆ. ಏನು 15-20 ಕ್ವಶನ್ ಮಿಸ್ಟೇಕ್ ಮಾಡ್ತಿರಲ್ಲ ಪ್ರತಿ ಎಕ್ಸಾಮ್ಸಲ್ಲೂ. ನೀವೊಂದು ಕರೆಂಟ್ ಅಫೇರ್ಸ್ ಬಿಟ್ಬಿಡಿ. ಈ ಥರ ಕ್ವಶನ್ಸ್ ನಾವು ತೆಗಿತೀವಿ, ನಾವೊಂದು ಬುಕ್ ಬರಿತೀವಿ ಅಂತ ಹೇಳ್ಬಿಟ್ಟು KPSC ಒಂದು ಬುಕ್ ಬರೆದ್ಬಿಡಿ. ಅದೇ ರೀತಿ ಇದು ಒಂದು ಕ್ವಶನ್ ಆದರೆ ಎರಡನೇ ಕ್ವಶನ್ ನೋಡಿ. KPSC ಅವರು ಫಸ್ಟ್ ಟೈಮು ಈ ಆನ್ಸರ್ ಅಕಾರ್ಡಿಂಗ್ ಟು ಜಲ್ ಜೀವನ್ ಮಿಷನ್ಸ್ ಪ್ರೋಗ್ರಾಮ್ 2019 ಎವ್ರಿ ಹೌಸ್ ಹೋಲ್ಡ್ ಹ್ಯಾಸ್ ಟು ಗೆಟ್ 55 ಲೀಟರ್ಸ್ ಪ್ಯೂರ್ ಡ್ರಿಂಕಿಂಗ್ ವಾಟರ್ ಎವ್ರಿ ಡೇ ಅಂತ ಇದೆ. ಆ ಸ್ಟೇಟ್ಮೆಂಟ್ಸು ಕರೆಕ್ಟ್ ಇದೆ. ಮತ್ತು ಇನ್ ದ ರೂರಲ್ ಏರಿಯಾ ಪ್ಯೂರ್ ಡ್ರಿಂಕಿಂಗ್ ವಾಟರ್ ಈಸ್ ಸಪ್ಲೈಡ್ ಥ್ರೂ ದಿ ಒನ್ ವಿಲೇಜ್ ಪ್ರಾಜೆಕ್ಟ್, ಮಲ್ಟಿ ವಿಲೇಜ್ ಪ್ರಾಜೆಕ್ಟ್ ಆ್ಯಂಡ್ ಥ್ರೂ ದಿ ಟ್ಯಾಪ್ ವಾಟರ್ ಸಪ್ಲೈ ಅಂತ ಇದೆ. ಬೋತ್ ಆನ್ಸರ್ ಕರೆಕ್ಟು. KPSC ಫಸ್ಟ್ ಕೀ ಆನ್ಸರ್ಸಲ್ಲಿ ಅದು ಆನ್ಸರ್ಸ್ D ಕೊಟ್ಟಿದ್ದಾನೆ. ಸೆಕೆಂಡ್ ಟೈಮ್ ಕೊಡಬೇಕಾದ್ರೆ C ಕೊಟ್ಟಿದ್ದಾನೆ. ಅಂದರೆ A ಈಸ್ ರಾಂಗ್, B ಈಸ್ ಕರೆಕ್ಟ್ ಅಂತ ಹೇಳಿ. ಅಂದರೆ ಎರಡನೇ ಕ್ವಶನ್ಸು ನೋಡಿ ಯೋಚನೆ ಮಾಡಿ ಇದು. ಹಾಗೆ ಅದೇ ರೀತಿ ಮೂರನೇ ಕ್ವಶನ್ಸು. ಇನ್ ದ ಫಸ್ಟ್ ಎಲೆಕ್ಷನ್ಸ್ ಅಂಡರ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಕಾಂಗ್ರೆಸ್ ಅಚೀವ್ಡ್ ಅಬ್ಸಲ್ಯೂಟ್ ಮೆಜಾರಿಟಿಯಿಂದ. ಅಂದರೆ ಎಷ್ಟು ಪ್ರಾಂತ್ಯಗಳಿದ್ವು ಅಂತೇಳಿ ಅದರಲ್ಲಿ KPSC ಆನ್ಸರು 5 ಪ್ರಾಂತ್ಯ ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಬರೋದು 7. ಎಷ್ಟು ಮೆಜಾರಿಟಿ ಇರುತ್ತೆ ಎಷ್ಟಿಲ್ಲ ಏನಿದೆ ಅಂತ ನೋಡಿ. ಇದು ಹಿಸ್ಟ್ರಿ ಬುಕ್ಸ್ ಇದೆ. ಹಿಸ್ಟ್ರಿ ಬುಕ್ಸಲ್ಲಿ ನೀವು ನೀಟಾಗಿ ನೋಡ್ಬೋದು. ಇದನ್ನು 7 ಪ್ರಾಂತ್ಯಗಳು ಅಂತ ಇರುತ್ತೆ. ಕಾಂಗ್ರೆಸ್ ತೊಗೊಂಡಿರೋದು ಬಹುತೇಕ ಸ್ಥಾನಗಳಲ್ಲಿ ಜಯಿಸಿದ ಪೈಕಿ 11ರ ಪೈಕಿ 17 ಪ್ರಾಂತ್ಯಗಳಂತ ಇದೆ. ಇವರು 5 ಅಂತ ಕೊಡ್ತಾರೆ. ಸ್ಟೂಡೆಂಟ್ಸ್ ಯಾಕೆ ಎಕ್ಸಾಮ್ಸ್ ಓದಬೇಕು? ನೀವು ಸುಮ್ಮನೆ ಅಪ್ರಾಕ್ಸಿಮೇಟ್ಲಿ ನೀವು 5, 3, 2, 1 ಆನ್ಸರ್ಸ್ ಎಷ್ಟಿರುತ್ತೋ ಅಷ್ಟೇ ಕೊಡಬೇಕಾಗುತ್ತೆ. ನೋಡಿ ಇಲ್ಲಿ ಇದೆ ಇಂಗ್ಲೀಷ್ ಬುಕ್ಕು. ನಿಮಗೆ ಕನ್ನಡ ಅರ್ಥ ಆಗಿಲ್ಲ ಅಂತಂದರೆ ಇಂಗ್ಲೀಷಲ್ಲೂ ತೋರಿಸ್ತೀವಿ KPSC ಅವರಿಗೆ. ಇದು 3ನೇ ಕ್ವಶನ್ಸು. ಇದು ನೋಡಿ ನೆಕ್ಸ್ಟ್ 4ನೇ ಕ್ವಶನ್ಸು. ವಿಚ್ ಆಫ್ ದಿ ಫಾಲೋಯಿಂಗ್ಸ್ ಆರ್ ನ್ಯಾಷನಲ್ ಲೆವೆಲ್ ಕೋಆಪರೇಟಿವ್ಸ್ ಅಂತ ಇದೆ. ಫಸ್ಟ್ ಕ್ವಶನ್ಸು ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ಸ್ ಆಫ್ ದಿ ಇಂಡಿಯಾ, ನ್ಯಾಷನಲ್ ಕೋಆಪರೇಟಿವ್ ಕನ್ಸ್ಯೂಮರ್ಸ್ ಫೆಡರೇಷನ್ಸ್ ಅಂತ ಇದೆ, ಮತ್ತು ನ್ಯಾಷನಲ್ ಕೋಆಪರೇಟಿವ್ ಯೂನಿಯನ್ ಆಫ್ ದಿ ಇಂಡಿಯಾ. ಈ 4 ಆನ್ಸರ್ಸ್ ಕರೆಕ್ಟ್. ಆ್ಯಕ್ಚುಲಿ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಅಂತಲೂ ಇದೆ. 4 ಕ್ವಶನ್ಸ್ ಕರೆಕ್ಟ್ ಇದೆ. ಅದರ KPSC ಆನ್ಸರ್ ಏನಂದರೆ B and C ಮಾತ್ರ ಅಂತೆ. ಇದಕ್ಕೆ ಆನ್ಸರ್ಸ್ ಇಲ್ಲೇ ಇದೆ ವಿತ್ ಅಥೆಂಟಿಕ್ ಸೋರ್ಸು. ಇದರಲ್ಲಿ ಎಲ್ಲನೂ ಬರುತ್ತೆ. 4 ಆನ್ಸರ್ಸ್ ಬರುತ್ತೆ.
4 ಆನ್ಸರ್ಸ್ ಬಂದ್ರೂ ಇವ್ರು ಬರೀ ಬಿ ಆ್ಯಂಡ್ ಸಿ ಅಂತ ಮಾತ್ರ ಕೊಟ್ಟಿದ್ದಾರೆ. ಮತ್ತು ಇದನ್ನೆಲ್ಲ ಯಾಕೆ ಓದಬೇಕು ಸ್ಟೂಡೆಂಟ್ಸು? ನೋಡಿ ಇಷ್ಟೆಲ್ಲ ಕಷ್ಟಪಟ್ಟು ನೋಡಿ 100 ಸತಿ ಓದಿರ್ತಾರೆ ಒಂದೊಂದನ್ನು. ಅದಕ್ಕೆ ಪರ್ಟಿಕ್ಯುಲರ್ ಆಗಿ ನೀವು ಒಂದೊಂದು ಕ್ವಶನ್ಸ್ ಇಷ್ಟೆಲ್ಲ ಮಿಸ್ಟೇಕ್ ಮಾಡಿದ್ರೆ ಸ್ಟೂಡೆಂಟ್ಸ್ ಓದಿರೋ ಸೋರ್ಸ್ ನೋಡಿ ಹಿಂಗೆ ಓದಿರ್ತಾರೆ. ನೀವು ಸುಮ್ಮನೆ ಇಷ್ಟ ಬಂದಂಗೆ ನೀವು ಆನ್ಸರ್ಸ್ ಕೊಟ್ಕೊಂಬಂದ್ಬಿಟ್ರೆ ನೋಡಿ ಇದು ಅಷ್ಟೇ. ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ಮೇನ್ ಸೆಕ್ಟರ್ಸ್ ಆಫ್ ಕೋಆಪರೇಟಿವ್ ಇನ್ ಕರ್ನಾಟಕ ಅಂತ ಹೇಳಿದೆ. ಇದು KPSC ಆನ್ಸರ್. ಆ್ಯಕ್ಚುಲಿ ಇದು ಆನ್ಸರ್ಸ್ ಬಂದು 4 ಇದೆ, ಕರೆಕ್ಟ್ ಇದೆ. ಕೋಆಪರೇಟಿವ್ ಕ್ರೆಡಿಟ್ ಸೆಕ್ಟರು, ಕೋಆಪರೇಟಿವ್ ಪ್ರೊಸೆಸಿಂಗ್ ಸೆಕ್ಟರು, ಕೋಆಪರೇಟಿವ್ ಮಿಲ್ಕ್ ಸೆಕ್ಟರು, ಹೆಲ್ತ್ ಕೋಆಪರೇಟಿವ್ಸ್ ಅಂತ ಹೇಳ್ಬಿಟ್ಟು. KPSC ಆನ್ಸರ್ ಬಂದು ಬರೀ ಫಸ್ಟ್ 3 ಮಾತ್ರ. ಹೆಲ್ತ್ ಕೋಆಪರೇಟಿವ್ ಇಲ್ಲ ಅಂತ ಹೇಳ್ತಿದ್ದಾನೆ. ಇಲ್ಲಿ ನೋಡಿ ನೀವೀಗೇನಾದರೂ ನಿಜವಾಗ್ಲೂ ನೀವು ಯಾವ್ದಾದ್ರು ಬುಕ್ಸ್ ಇಟ್ಕೊಂಡು ಕ್ವಶನ್ ಪೇಪರ್ ಅದು ಕಮಿಟಿ, ನೀವು ಸುಮ್ಮನೆ ಕೋರ್ಟು ಕಚೇರಿ ಅಂತ ಹೋದರೆ ನೀವು ಕಮಿಟಿ ಹೇಳ್ದಂಗೆ ನಾವು ಕೇಳ್ತೀವಿ ಅಂತ ಹೇಳಿದ್ರಾ? ಕ್ವಶನ್ ಪೇಪರ್ ಯಾವನ್ರಿ ಇದು? ಈ ಥರ ಇಷ್ಟು ವರ್ಸ್ಟ್ ಕ್ವಶನ್ಸ್ ತೆಗಿತೀರಾ? ಇಲ್ಲಿ ನೋಡಿ, ಇಲ್ಲಿ ಈ ಒಂದು ಸ್ಕೀಮ್ಸಲ್ಲಿ ಎಲ್ಲನೂ ಬರುತ್ತೆ. ಹೆಲ್ತು ಬರುತ್ತೆ, ಮತ್ತು ಕೋಆಪರೇಟಿವ್ ಮಿಲ್ಕ್ ಸೆಕ್ಟರು ಬರುತ್ತೆ, ಪ್ರೊಸೆಸಿಂಗ್ ಸೆಕ್ಟರು ಬರುತ್ತೆ, ಕ್ರೆಡಿಟ್ ಸೆಕ್ಟರು ಬರುತ್ತೆ. ನೀವು ಆದರೆ ಕೊಟ್ಟಿರೋದು ಬರೀ ಓನ್ಲಿ 1 and 2, 3 ಮಾತ್ರ ಕೊಟ್ಟಿದ್ದೀರಾ. ಅದೇ ಥರ ಇದು 4-5 ಕ್ವಶನ್ಸ್ ಮುಗೀತು ನೋಡಿ. ನೆಕ್ಸ್ಟ್ ಕ್ವಶನ್ಸ್ ಬಂದರೆ ಇದು ಆ್ಯಕ್ಚುಲಿ ಗ್ರೇಸ್ ಬರಬೇಕು. ಯಾಕೆ ಅಂತಂದರೆ ನಿಮ್ಮ ಆನ್ಸರ್ಸ್ ಇರೋದು A and B ಎರಡಕ್ಕೂ ಕರೆಕ್ಟ್ ಇದೆ. ಎರಡು ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಇದೆ. ನೀವು ಕೊಟ್ಟಿರೋ ಆನ್ಸರ್ಸು 3 ಕರೆಕ್ಟ್ ಇದೆ ಅಂತ ಕೊಟ್ಟಿದ್ದೀರಾ. KPSC ಆನ್ಸರ್ 1 and 2 ಮಾತ್ರ, ಅಂದರೆ 2 A and B ಅಂತ ಕೊಟ್ಟಿದ್ದೀರಾ. ಆದರೆ ಇಲ್ಲಿ ಆನ್ಸರ್ಸ್ ಏನು ಕೊಟ್ಟಿದ್ದೀರಾ ನೋಡಿ. ಇದು ಗೂರ್ಖಾಸ್ ಆರ್ ಸೋಲ್ಜರ್ಸ್ ಫ್ರಮ್ ದಿ ನೇಪಾಳ್ ಸರ್ವಿಂಗ್ ಕರೆಂಟ್ಲಿ ಬೋತ್ ಇನ್ ದ ಇಂಡಿಯಾ ಆರ್ಮಿ ಆ್ಯಂಡ್ ಇನ್ ದ ಬ್ರಿಟಿಷ್ ಆರ್ಮಿ. ನೋಡಿ KPSC ಆನ್ಸರ್ಸು 1 and 2 ಮಾತ್ರ ಕರೆಕ್ಟ್ ಅಂತ ಹೇಳಿದ್ರಿ, 2 ಮಾತ್ರ. ಇಲ್ಲಿ ಆನ್ಸರ್ಸ್ ಇರೋದು 3 ಕರೆಕ್ಟ್ ಅಂತ ಇದೆ. ನೀವು ಒಂದೊಂದು ಕ್ವಶನ್ಸ್ ಏನು ಅಂದ್ಕೊಂಡಿದ್ದೀರಾ ಹೇಳಿ? ಇದೇ ಥರ ನೀವು ತೋರಿಸ್ತೀನಿ ತಗೊಳ್ಳಿ. ನೀವು ಗೊತ್ತಿಲ್ಲ ಅಂತಂದರೆ ಅಟ್ಲೀಸ್ಟ್ ಸ್ಟೂಡೆಂಟ್ಸೇ ಕೇಳ್ಕೊಂಬಿಡಿ. ಅಟ್ಲೀಸ್ಟ್ ನೀವು ಯಾವುದೋ ಇನ್ಸ್ಟಿಟ್ಯೂಟ್ ಅಂತ ಕೇಳಿದ್ರೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅವರೇ ವೀಕ್ಲಿ 10 ಕ್ವಶನ್ಸ್ ಪೇಪರ್ ಪ್ರಿಪೇರ್ ಮಾಡ್ತಾರೆ. ಈ ಥರ ಮಿಸ್ಟೇಕ್ಸ್ ಇರಲ್ಲ. ನೀವು 6 ತಿಂಗಳಿಗೆ ಒಂದು ಎಕ್ಸಾಮ್ಸ್ ಮಾಡ್ತೀರಾ, 6 ತಿಂಗಳಿಗೆ ವರ್ಷಕ್ಕೆ 6 ತಿಂಗಳು 6 ಮಂತ್ಗೆ ಒಂದು ವರ್ಷಕ್ಕೆ ಒಂದು ಎಕ್ಸಾಮ್ ಮಾಡ್ತೀರಾ. ಅದ್ರಲ್ಲಿ ಒಂದು ಕ್ವಶನ್ ಪೇಪರ್ ಕರೆಕ್ಟಾಗಿ ತೆಗಿಯೋಕ್ಕೆ ಬಂದಿಲ್ಲ ಅಂದರೆ ಅದು ಏನು 1000 ಕ್ವಶನ್ ಅಲ್ಲ, ಬರೀ 100 ಕ್ವಶನ್ಸ್ ಇರುತ್ತೆ ಒಂದು ಕ್ವಶನ್ ಪೇಪರಲ್ಲಿ. 100 ಕ್ವಶನ್ ಪೇಪರ್ ತೆಗಿಯೋಕ್ಕೆ ಬಂದಿಲ್ಲ ಅಂದರೆ ನೀವೆಲ್ಲ ಯಾವ ಯೋಗ್ಯತೆಗೆ ಎಕ್ಸಾಮ್ ಮಾಡ್ತೀರಾ ಗೊತ್ತಾಗ್ತಿಲ್ಲ. ಇದು ನೋಡಿ, ಅಕಾರ್ಡಿಂಗ್ ಟು ಆರ್ಟಿಕಲ್ 61 ಆಫ್ ದಿ ಆ್ಯಕ್ಟ್, ಈಚ್ ಗ್ರಾಮ ಪಂಚಾಯತಿ ಈಸ್ ಎಂಪವರ್ಡ್ ಟು ಕಾನ್ಸ್ಟಿಟ್ಯೂಟ್ ದಿ ಫಾಲೋಯಿಂಗ್ ಸ್ಟ್ಯಾಂಡಿಂಗ್ ಕಮಿಟಿ ಥ್ರೂ ದಿ ಎಲೆಕ್ಷನ್ಸು. ನಿಮಗೆ ಒಂದು ಸೆಂಟೆನ್ಸ್ ಫ್ರೇಮ್ ಮಾಡೋಕ್ಕೆ ಬಂದಿಲ್ಲ ಅಂತಂದರೆ ನೀವು ಯಾವ ಲೆಕ್ಕಕ್ಕೆ ಎಕ್ಸಾಮ್ ಮಾಡ್ತೀರಾ ಅಂತ ಗೊತ್ತಾಗ್ತಾ ಇಲ್ಲ. ಒಂದು ಸೆಂಟೆನ್ಸು ಸ್ಟೂಡೆಂಟ್ಸ್ಗೆ ಅರ್ಥ ಆಗೋ ರೀತಿ ಒಂದು ಸೆಂಟೆನ್ಸ್ ಫ್ರೇಮ್ ಮಾಡೋಕ್ಕೆ ಬಂದಿಲ್ಲ ಅಂತಂದರೆ ಅದೇನು ಎಕ್ಸಾಮ್ ಮಾಡ್ತೀರೋ ಗೊತ್ತಾಗ್ತಿಲ್ಲ. ಇದು ಮೇಲಿನ ಎಲ್ಲ ಒಂದು KPSC ಆನ್ಸರ್ಸ್. ಇದು ಬರೋ ಸೋಷಿಯಲ್ ಜಸ್ಟಿಸ್ ಕಮಿಟಿ ಅಷ್ಟೇ ಬರುತ್ತೆ. ಈ ಪಾಪ ಹುಡುಗರು ಕಷ್ಟಪಟ್ಟು ಪ್ರತಿಯೊಂದು ಈಚ್ ಆ್ಯಂಡ್ ಎವರಿ ಸೆಂಟೆನ್ಸು ಪ್ರತಿ ಲೈನು 100 ಸತಿ ಓದ್ಕೊಂಡು ಎಕ್ಸಾಮ್ ಬರೀತಾರೆ. ನೀವು ನೋಡಿದ್ರೆ ಈ ಥರ ಮಾಡಿದ್ದೀರಾ ಎಕ್ಸಾಮ್ಸು. ನೋಡಿ ಇಲ್ಲಿ ಬರೋದು ಬರೀ ಸ್ಟ್ಯಾಂಡಿಂಗ್ ಕಮಿಟಿ ಅಷ್ಟೇ, ಆರ್ಟಿಕಲ್ 61. ನೀವು ನೋಡಿದ್ರೆ ಇಲ್ಲಿ ನೋಡಿ ತೋರಿಸಿ ಎಲ್ಲಾದರೂ ಸ್ಟ್ಯಾಂಡಿಂಗ್ ಕಮಿಟಿಲಿ ಏನಾದರೂ ನೀವು ಕೊಟ್ಟಿರೋ 3 ಆನ್ಸರ್ಸ್ ಇಲ್ಲಿ ಪ್ರೊಡಕ್ಷನ್ ಕಮಿಟಿ, ಫೆಸಿಲಿಟೀಸ್ ಕಮಿಟೀಸ್ ಅಂತ ಏನಾದರೂ ಇದೆಯಾ ನೋಡಿ. ಇಲ್ಲಿರೋದೇ ಇದು ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ ಜನರಲ್ ಸ್ಟ್ಯಾಂಡಿಂಗ್ ಕಮಿಟಿ ಬರುತ್ತೆ, ಫೈನಾನ್ಸ್ ಆಡಿಟ್ ಆ್ಯಂಡ್ ಪ್ಲಾನಿಂಗ್ ಸ್ಟ್ಯಾಂಡಿಂಗ್ ಬರುತ್ತೆ, ಮತ್ತು ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಸ್ಟ್ಯಾಂಡಿಂಗ್ ಕಮಿಟಿ. ಈ 3ರಲ್ಲಿ ಅಲ್ಲಿರೋದೇ ಇದು ಒಂದಿದೆ ಸೋಷಿಯಲ್ ಜಸ್ಟಿಸ್ ಅಂತ ಹೇಳಿ. ಅದು ಒಂದು ಆನ್ಸರ್ ಕೊಡೋದು ಬಿಟ್ಟು ನೀವು ಮೇಲಿನ ಎಲ್ಲವೂ ಅಂತಂದರೆ ಇನ್ಮೇಲೆ ಎಲ್ಲನೂ ಕ್ವಶನ್ಸ್ ಹೇಳ್ಬಿಡಿ. KPSC ಆಲ್ ದ ಎಬೋ ಅಂತ ಏನಿತ್ತಂದರೆ ಆಲ್ ದ ಎಬೋ ಎಲ್ಲನೂ ಹಾಕ್ಬೇಕಂತ ಹೇಳ್ಬಿಡಿ. ಮತ್ತು ಯಾಕೆ ರೀ ಕ್ವಶನ್ಸ್ ಪ್ರೇ ಮಾಡ್ತೀರಾ ಈ ಥರ? ಎಕ್ಸಾಮ್ಸ್ಗೆ ಯಾಕೆ ಓದಬೇಕು? ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಿಮ್ಮ ಯೋಗ್ಯತೆಗೆ ನಿಮಗೆ. ನೆಕ್ಸ್ಟ್ ಕ್ವಶನ್ಸ್ ನೋಡಿ, ಜಂತು ಪದದ ಸಮಾನ ಅರ್ಥ ಇಲ್ಲಿ B and C ಎರಡೂ ಕೊಡಬೇಕು. ನೀವು ಕೊಟ್ಟಿರೋ ಆನ್ಸರ್ಸ್ ಏನು ಜೊತೆ ಕೂಡಿಕೆ ಅಂತ ಕೊಟ್ಟಿದ್ದೀರಾ. ಆದರೆ ಜಂತು ಪದದ ಅರ್ಥ ಪ್ರೀತಿ ಸ್ನೇಹನೂ ಬರುತ್ತೆ, ಜೊತೆ ಮತ್ತು ಕೂಡಿಕೆ ಎರಡೂ ಬರುತ್ತೆ. ಬೇರೆ ಕ್ವಶನ್ಸ್ಗೆ B and C ಕೊಟ್ಟಾಗ ಕೆಲವೊಂದು ಕ್ವಶನ್ಸ್ಗೆ ಯಾವುದಕ್ಕೆ ಬೇಡ ಅದಕ್ಕೆ ನೀವು B and C ಕೊಡ್ತೀರಾ. ಬೇಕಾಗಿರೋದು ಕೊಡಿ. ಇಲ್ಲಿ 2 ಆನ್ಸರ್ಸ್ ಯಾರು ಹಾಕಿದ್ರು ಅವ್ರಿಗೆ ಮಾರ್ಕ್ಸ್ ಸಿಗುತ್ತೆ. ನೀವು ಇಲ್ಲಿ ಏನಿದೆ ಅಂತ ಒಂದು ಬುಕ್ಸ್ ಕೊಟ್ಟಿಲ್ಲ ಅಂದರೆ ನಾನೇ 1-2 ಬುಕ್ಸ್ ತೊಗೊಂಡು ಕೊಟ್ಬಿಡ್ತೀನಿ KPSCಗೆ. ಓದ್ಕೊಂಡು ಅದರಲ್ಲಿ ಕ್ವಶನ್ ಪೇಪರ್ ತೆಗೀರಿ. ಎಷ್ಟೊಂದು ಜನ ಬುಕ್ಸ್ ಬರ್ತಿರ್ತಾರೆ, ತುಂಬ ಚೆನ್ನಾಗಿ ಬರ್ತಿದ್ದಾರೆ ಕನ್ನಡ ಬೇಕಂತಂದರೆ. ಇಲ್ಲಿ ನೋಡಿ, ದ ರಿಕ್ವೈರ್ಡ್ ನಂಬರ್ ಆಫ್ ಮೆಂಬರ್ಸ್ ಫಾರ್ ದ ರೈಟ್ ಟು ವೋಟ್ ಇನ್ ಅ ಜನರಲ್ ಮೀಟಿಂಗ್ ಆಫ್ ದಿ ಕೋಆಪರೇಟಿವ್ ಈಸ್ ಎಷ್ಟು % ಇರಬೇಕಂತಂದರೆ 10% ಆರ್ 100,000 ಮೆಂಬರ್ಸ್ ಅಂತ ಇದೆ. ಇಟ್ಸ್ ಮಸ್ಟ್ ಅಂದರೆ 10% ಆರ್ ಇಲ್ಲ ಅಂತಂದರೆ 1000 ಮೆಂಬರ್ಸು. ಅದರೊಳಗಡೆ ವೋಟ್ ಜನರಲ್ ಮೀಟಿಂಗ್ ಆಫ್ ದಿ ಕೋಆಪರೇಟಿವ್ ಸೀಟ್ ನಡೆಯುತ್ತೆ. ನೀವು ಕೊಟ್ಟಿರೋ ಆನ್ಸರ್ಸ್ ಏನೋ 20%. 10% ಇಲ್ಲ ಅಂತಂದರೆ 20% ಆನ್ಸರ್ಸ್ ಕೊಟ್ಬಿಡೋದಾ? ಇಲ್ಲ ಅಂತಂದರೆ ಗ್ರೇಸ್ ಕೊಡಿ. ನಿಮ್ಮ ಯೋಗ್ಯತೆಗೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋಲ್ಲ ಅಂದರೆ ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಕೊಂಬಿಡಿ. ಇಷ್ಟೆಲ್ಲ ಯಾಕೆ ಹಿಂಸೆ ಕೊಡ್ತೀರಾ ಸ್ಟೂಡೆಂಟ್ಸ್ಗೆ? ಇಷ್ಟೊಂದೆಲ್ಲ ಹಿಂಸೆ ಒಳ್ಳೇದಲ್ಲ. ನೀವೆಲ್ಲ ಒಳ್ಳೆ ಸಾವಂತೂ ಸಿಗಲ್ಲ ನಿಮಗೆಲ್ಲ, ನಿಜ ಹೇಳ್ತೀನಿ ಕೇಳಿ. ಸ್ಟೂಡೆಂಟ್ಸಿಗೆ ಇಷ್ಟೆಲ್ಲ ನೀವು ಇದು ಮಾಡ್ತೀರಾ ಅಂತಂದರೆ ನೆಕ್ಸ್ಟ್ ಕ್ವಶನ್ಸ್ ತೋರ್ತೀನಿ ನೋಡಿ. ಹೌ ಮೆನಿ ಆಫ್ ದಿ ಫಾಲೋಯಿಂಗ್ ಪೇರ್ಸ್ ಆರ್ ಕರೆಂಟ್ಲಿ ಮ್ಯಾಚ್ಡು?
ಇಲ್ಲಿ ನೋಡಿ ನೇಮ್ ಆಫ್ ದಿ ಇದು ಲೊಕೇಶನ್ಸ್ ಇದೆ, ಈ ಕಡೆ ಬೀಚಸ್ ಇದೆ. ಈ ಕಡೆ ಬೀಚಸ್ಗೂ ಈ ಕಡೆ ಲೊಕೇಶನ್ಸ್ಗೂ ಮ್ಯಾಚ್ ಮಾಡೋಕ್ಕೆ ಬರ್ತಾಯಿಲ್ಲ ನಿಮಗೆ. ಫಸ್ಟ್ 3 ನೋಡಿ, ಫಸ್ಟ್ 3 ಓನ್ಲಿ 3 ಪೇರ್ಸ್ ಆರ್ ಕರೆಕ್ಟ್ ಅಂತ ಇದೆ. ಇದು ಆ್ಯಕ್ಚುಲಿ ಬಂತು ನೋಡಿ, ಇದು ಪನಂಬೂರು ಮಂಗಳೂರಲ್ಲಿ ಬರುತ್ತೆ. ನೀವು ಫಸ್ಟ್ 3 ಮಾತ್ರ ಕರೆಕ್ಟ್ ಇದ್ದೀರಾ ಅಂತ ಹೇಳ್ತೀರಾ. ಓನ್ಲಿ 3 ಪೇರ್ಸ್ ಇದು ನೀವು ಕೊಟ್ಟಿರೋ ಆನ್ಸರ್ಸ್ ಏನು, ಫಸ್ಟ್ 3 ಮಾತ್ರ. ಅಂದರೆ ಇಲ್ಲಿ ನೋಡಿ ಕೇವಲ 3 ಜೋಡಿಗಳು ಸರಿಯಾಗಿವೆ ಅಂತ ಹೇಳಿ. ಇಲ್ಲಿ ಆನ್ಸರ್ಸ್ ಏನು ಬರುತ್ತೆ ಹೇಳಿ, ನಿಮಗೆ ಫಸ್ಟ್ 2 ಮಾತ್ರ ಕರೆಕ್ಟಾಗಿರುತ್ತೆ. ಇಲ್ಲಿ ನೀವು 3ನೇದೆಲ್ಲ ಸುಮ್ಮನೆ ಇಷ್ಟ ಬಂದಂಗೆ ನೀವು ಮ್ಯಾಚ್ ದಿ ಫಾಲೋಯಿಂಗ್ದು ಬರೋಕ್ಕೆ ಬಂದಿಲ್ಲ ಅಂತಂದರೆ ನೀವು ಮತ್ತೆ ಆನ್ಸರ್ ಕ್ವಶನ್ಸ್ ಏನಿಗೆ ಮಾಡ್ತೀರಾ ಹೇಳಿ, ಅರ್ಥ ಆಗ್ತಾಯಿಲ್ಲ ನಮಗೆ. ನೆಕ್ಸ್ಟ್ ಕ್ವಶನ್ಸ್ ನೋಡಿ, ಇಲ್ಲಿ ಕನ್ಸಿಡರ್ ದಿ ಫಾಲೋಯಿಂಗ್ ವಿತ್ ರೆಸ್ಪೆಕ್ಟ್ ಟು ದಿ ರೆವಲ್ಯೂಷನರಿ ಫ್ಯೂಚರ್ಸ್ ಆಫ್ ದಿ 73rd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ಸು. ಇದಕ್ಕೆ ಆನ್ಸರ್ಸ್ ಬಂದು ನಿಮ್ಮ ಆನ್ಸರ್ KPSC ಆನ್ಸರ್ಸ್ ಬಂತು 4 ಕರೆಕ್ಟ್ ಇದೆ ಅಂತ ಹೇಳ್ತೀರಾ. ಆದರೆ ಇಲ್ಲಿ 4ನೇ ಸ್ಟೇಟ್ಮೆಂಟ್ಸ್ ನೋಡಿ, ಫಸ್ಟು ಸೆಂಟೆನ್ಸ್ ಫಾರ್ಮೇಷನ್ ಕರೆಕ್ಟಾಗಿರಲಿ. ಇಲ್ಲಿ ನೋಡಿ 1/3 ಆಫ್ ದಿ ರಿಸರ್ವೇಷನ್ ಆಫ್ ದಿ ಸೀಟ್ಸು, 1/3 ಆಫ್ ದಿ ರಿಸರ್ವೇಷನ್ ಆಫ್ ದಿ ಸೀಟ್ಸು ಅಂಡ್ ಚೇರ್ಮನ್ಶಿಪ್ ಫಾರ್ ದಿ ವುಮೆನ್ ಇನ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಟು. ಆ್ಯಕ್ಚುಲಿ ಬರೋದು ಚೇರ್ಮನ್ಶಿಪ್ ಫಾರ್ ದಿ ವುಮೆನ್ 33%, ರಿಸರ್ವೇಷನ್ ಆಫ್ ದಿ ಸೀಟ್ಸ್ ಫಾರ್ ವುಮೆನ್ಸ್ ಬಂದು 50%. ಇಲ್ಲಿ ನೀವು ಸ್ಟೇಟ್ಮೆಂಟ್ ರಾಂಗ್ ಇದ್ರೂ ಆಲ್ ದೇ ಎಬೋ ಎಲ್ಲ ಸ್ಟೇಟ್ಮೆಂಟ್ಸು ಕರೆಕ್ಟ್ ಅಂತ ನೀವು 4 ಸ್ಟೇಟ್ಮೆಂಟ್ಸು ಕೊಟ್ಟ ಅಂತಂದರೆ ಮತ್ತೆ ಎಕ್ಸಾಮ್ಸ್ ಯಾಕೆ ಬರೀಬೇಕು ಹೇಳಿ. ಸೆಂಟೆನ್ಸ್ ಫಾರ್ಮೇಷನ್ಸು ತಪ್ಪಿದೆ, ಮತ್ತು ಇಲ್ಲಿ ನೋಡಿ ನೀವು ಕೊಟ್ಟಿರೋ ಆನ್ಸರ್ಸು ತಪ್ಪಿದೆ, ಮತ್ತು ಎಕ್ಸಾಮ್ ಯಾಕೆ ಬರೀಬೇಕು ಅಂತ ಗೊತ್ತಾಗ್ತಿಲ್ಲ. 1-2 ಕ್ವಶನ್ಸ್ ಆದರೆ ಏನೋ ಅನ್ಬೋದು, 12 ಕ್ವಶನ್ಸು ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ. ಇಲ್ಲಿ ನೋಡಿ, ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ದಿ ಕಟ್ ಇನ್ ಇಂಪೋರ್ಟ್ ಡ್ಯೂಟಿ ಆನ್ ದ ಗೋಲ್ಡ್ ಬಾರ್ ಆ್ಯಂಡ್ ಗೋಲ್ಡ್ ಜ್ಯುವೆಲ್ರಿ ಇನ್ ದಿ 2024-25 ಬಜೆಟ್ಸ್ ಅಂತ ಇದ್ದಾಗ ನೀವು 15 - 9 ಮಾಡಿದಾಗ 6% ಬಂತಂದರೆ 6% ಆನ್ಸರ್ ಆಗಬೇಕದು. 6% ಆನ್ಸರ್ಸ್ ಇರಬೇಕು. ಆದರೆ ನೀವೇನು ಮಾಡಿದಿರಾ, 9% ಅಂತ KPSC ಆನ್ಸರ್ಸ್ ಕೊಟ್ಟಿದ್ದೀರಾ. ಅಂದರೆ 15 - 6 ಮಾಡಿದಾಗ ನೀವು 9 ಬರುತ್ತೆ, 9% ಅಂತ ಹೇಳ್ಬಿಟ್ಟಿರ್ತೀರಾ. ಬಟ್ ಆದರೆ ಇಲ್ಲಿ 9% ಅಲ್ಲ, ಆ್ಯಕ್ಚುಲಿ ಬಂದು ಆನ್ಸರ್ ಬಂದು 6%. ನೀವು ಇದನ್ನು ಗ್ರೇಸ್ ಕೊಡಬೇಕಾಗುತ್ತೆ. ಆದರೆ ನೀವು ಮಾಡಿರೋದೇನು ಹೇಳಿ, 9% ಅಂತ ಆನ್ಸರು. ನಿಮಗೆ ಯಾವ್ದು ಆನ್ಸರ್ ಇತ್ತೆ ಆ ಆನ್ಸರ್ ಕೊಡೋದಲ್ಲ, ಅದು ಪ್ರಾಪರ್ ಆನ್ಸರ್ ಏನಿದೆ ಆ ಆನ್ಸರ್ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ನು ನೋಡಿ, ಇಷ್ಟೊತ್ತು ಎಕ್ಸ್ಪ್ಲೈನ್ ಮಾಡಿದ್ದು ನಾನು 12 ಕ್ವಶನ್ಸು ಕಂಪ್ಲೀಟ್ ಆಗಿದೆ. 12 ಕ್ವಶನ್ಸು. ಫಸ್ಟು KPSCಗೆ ನಾನು ಮನವಿ ಮಾಡ್ಕೊಳೋದೇನಪ್ಪ ಅಂತಂದರೆ, ನಿಮ್ಮ ಕೈಯಲ್ಲಿ ಎಕ್ಸಾಮ್ ನಡೆಸ್ಬೇಡಿ ದಯವಿಟ್ಟು. ನಿಮ್ಮ ಕೈಯಲ್ಲಿ ಎಕ್ಸಾಮ್ ನಡೆಸೋಕ್ಕೆ ಯೋಗ್ಯತೆಯೇ ಇಲ್ಲ. ಯಾಕೆಂದರೆ ಇಷ್ಟೆಲ್ಲ ಮಿಸ್ಟೇಕ್ ಮಾಡಿತ್ತಂತಂದರೆ KS ಎಕ್ಸಾಮ್ಸ್ ಏನು ಮಾಡಿದ್ರಿ, ಎಷ್ಟು ವಿದ್ಯಾರ್ಥಿಗಳು ಕನ್ನಡ ಅಭ್ಯರ್ಥಿಗಳಿಗೆ ನೀವು ಅನ್ಯಾಯ ಮಾಡಿದ್ರಿ ಹೇಳಿ. ಅದೇ ರೀತಿ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ದು ಅನ್ಯಾಯ ಆಗ್ತಾಯಿದೆ. ನೀವು ಎಕ್ಸಾಮ್ಸ್ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳೋದು ಅಂತಾನೆ KPSCಗೆ ಯಾವ ಎಕ್ಸಾಮು ಕೊಡೋಕೆ ಹೋಗ್ಬಿಡಿ. ಯಾಕೆಂದರೆ ಅಲ್ಲಿ ಪರ್ಮನೆಂಟ್ ಯಾವುದೋ ಒಂದು ಸೆಕ್ರೆಟ್ರಿ ಇಲ್ಲ, ಅಲ್ಲಿ ಕಮಿಷನ್ ಇಲ್ಲ. ಎಲ್ಲ ಮೆಂಬರ್ಸ್ ಮ್ಯಾಕ್ಸಿಮಮ್ಮು ಎಲ್ಲ ಮೆಂಬರ್ಸು ಕರಪ್ಟ್ ಇರೋದೆ, ಪ್ರತಿಯೊಬ್ಬರು ಕರಪ್ಟು. ಒಂದು 10 ಲಕ್ಷ ಕೊಡ್ತೀನಿ ಅಂತಂದರೆ ಸುಮ್ಮನೆ ಒಂದು ಜಾಬ್ ಕೊಟ್ಬಿಡ್ತಾನೆ ಅವನು. ಈ ಥರ ಮೆಂಬರ್ಸ್ ತೊಗೊಂಬಂದು ಸರ್ಕಾರ ಕೊಂಡಿಸಿರೋ ದೊಡ್ಡ ತಪ್ಪು. ಫಸ್ಟ್ ಮೆಂಬರ್ಸ್ ಕೂಡ ಚೇಂಜ್ ಮಾಡಿ ಸರ್. ಏನು 16 ಜನ ಇದ್ದಾರೆ, 16 ಜನ ಅದು ಅವಶ್ಯಕತೆಯೇ ಇಲ್ಲ. ಒಂದು 5 ಜನ ಆದರೂ ಮ್ಯಾಕ್ಸಿಮಮ್. ಅದು ಯಾರೋ ರಿಟೈರ್ಡ್ ಜಡ್ಜ್ ಇದ್ದರೆ ಒಳ್ಳೆಯದು, ಇಲ್ಲಾಂದರೆ ಯಾರಾದರೂ IAS ಆಫೀಸರ್ ಇದ್ದರೆ ತುಂಬ ಒಳ್ಳೆಯದು. ರಿಟೈರ್ಡು IAS ಆಫೀಸರ್ದು ಇಲ್ಲ ಜಡ್ಜು, ಈ ಥರ ಯಾರಾದರೂ ಸೋಷಿಯಲ್ ಸರ್ವಿಸ್ ತುಂಬ ಒಳ್ಳೆ ವ್ಯಕ್ತಿಗಳನ್ನ ತೊಗೊಂಬಂದು KPSC ಮೆಂಬರ್ಸ್ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಯಾಕೆಂತಂದರೆ ಇದನ್ನೆಲ್ಲ ಇಷ್ಟು ಮಿಸ್ಟೇಕ್ಸ್ ಆಗಿದೆ, ಹೋಗಿ ಕೇಳಿದ್ರೆ ಮಾನವೀಯತೆಯಿಂದ ಸ್ಟೂಡೆಂಟ್ಸ್ ಹೋಗಿ ಬೇಕು ಅಂದರೆ ಕೋರ್ಟ್ಗೆ ಹೋಗಿ ಅಂತಾನೆ. ಅವನು ಯಾವನ PA ಇದ್ದಾನಂತ ಅವನಿಗೆ ಫೋನ್ ಮಾಡಿ ಕೇಳಿದ್ರೆ ಅವ್ನು ಇಷ್ಟ ಬಂದಂಗೆ ಮಾತಾಡ್ತಾನಂತ. ನಿಮ್ಮ ಯೋಗ್ಯತೆಗೆ ಒಂದು ಎಕ್ಸಾಮ್ಸ್ ಕರೆಕ್ಟಾಗಿ ಮಾಡೋಕ್ಕೆ ಬರಲ್ಲ. ಮತ್ತು ಸ್ಟೂಡೆಂಟ್ಸ್ ಬಂದಾಗ ಹೆಂಗೆ ನಡ್ಕೊಬೇಕು ಅನ್ನೋದು ಫಸ್ಟ್ ತಿಳ್ಕೊಳ್ಳಿ. ಸ್ಟೂಡೆಂಟ್ಸ್ಗೆ ಗೌರವ ಕೊಡಿಲ್ಲ ಅಂತ ಮತ್ತೆ ನೀವೇನು ಇಷ್ಟ ಬಂದಂಗೆ ಮಾಡ್ತೀರಾ ಎಕ್ಸಾಮ್ಸು. ಈ ಕೂಡಲೇ ಏನು 12 ಕ್ವಶನ್ಸ್ ಇದೆ ಅದನ್ನು ನೀವು ರಿವೈಸ್ಡ್ ಕೀ ಆನ್ಸರ್ ಏನು ಬಿಟ್ಟಿದ್ದೀರಾ, ಮತ್ತೆ ರಿವೈಸ್ಡ್ ಕೀ ಆನ್ಸರ್ ಬಿಡಿ. ಯಾಕೆಂದರೆ KS ಅಲ್ಲೂ ನೀವು ರಿವೈಸ್ಡ್ ಕೀ ಆನ್ಸರ್ ಬಿಟ್ಟಿದ್ದೀರಾ. ಈ ಥರ ಮಿಸ್ಟೇಕ್ಸಿಂದ ನಿಮಗೆ ಗೊತ್ತಿರಬೇಕು. ಸ್ಟೂಡೆಂಟ್ಸ್ ಎಲ್ಲ ಕೋರ್ಟ್ಗೆ ಹೋಗಿ ರೆಡಿ ಇದ್ದಾರೆ. ನಾನೇ ಹೇಳಿದ್ದೀನಿ 1 ವಾರ ಸುಮ್ಮನೆ ಇರಿ ಅಂತ ಹೇಳಿ. ಸುಮಾರು 10 ಜನ ಎಷ್ಟೊಂದು ಜನ ಬಂದು ಈ ಥರ ಕೇಳ್ತಾ ಇದ್ದಾರೆ. ನೀವು ಇದನ್ನು ರಿವೈಸ್ಡ್ ಕೀ ಆನ್ಸರ್ ಬಿಟ್ಟಿಲ್ಲ ಅಂತಂದರೆ ಮತ್ತೆ ಸ್ಟೂಡೆಂಟ್ಸು ಕೋರ್ಟ್ಗೆ ಹೋಗ್ತಾರೆ. ಆಲ್ರೆಡಿ KPSC ಮರ್ಯಾದೆ ಏನಂದರೆ ಬೀದಿಗೆ ಬಂದಿದೆ. ತಿರ್ಗಾ ಮತ್ತೆ ನೀವು ಅದರಲ್ಲಿರೋ ಏನು ಎಂಪ್ಲಾಯ್ಸ್ ಇದ್ದೀರಾ ಅವರೆಲ್ಲ ಬೀದಿಗೆ ಬರೋ ಅಂಥ ಅವಶ್ಯಕತೆ ಮಾಡ್ಕೊಂಡು ಹೋಗ್ಕೋಬೇಡಿ. ಈ ಕೂಡಲೇ ನಾನು ಹೇಳ್ತೀನಿ, ಮಾನ್ಯ KPSC ಸೆಕ್ರೆಟರಿ ಆದಂತಹ ಡಾಕ್ಟರ್ ವಿಶಾಲ್ ಸರ್ಗೆ ಮನವಿ ಮಾಡ್ಕೊಳೋದೇನಪ್ಪ ಅಂತಂದರೆ, ಇದನ್ನು ಒಂದು ಸತಿ ನೋಡಿ ಸರ್. ನಮಗೆ ಗೊತ್ತು ನೀವು ತುಂಬ ಬ್ಯುಸಿ ಇರ್ತೀರಾ ಅಂತೇಳಿ, ಆದರೆ ನೀವು ಕರೆಂಟ್ ಚಾರ್ಜ್ ಇದ್ರೂ ದಯವಿಟ್ಟು ಈ ಒಂದು ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟ್ರದ್ದು ಏನು ಅನ್ಯಾಯ ಆಗಿದೆ ಆ ಕೀ ಆನ್ಸರ್ಸು ರಿವೈಸ್ಡ್ ಕೀ ಆನ್ಸರ್ ಮಾಡಿ ಅಂತ ನಾನು ಮನವಿ ಮಾಡ್ಕೊತೀನಿ. ಇಲ್ಲ ಅಂತಂದರೆ ವಿದ್ಯಾರ್ಥಿಗಳೆಲ್ಲ ಇಂಡಿವಿಜುವಲ್ ಎಲ್ಲರ ಮೇಲೂ ಕಂಪ್ಲೇಂಟ್ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಯಾಕೆಂದರೆ ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿ ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ನಾನು ಮನವಿ ಮಾಡ್ಕೊಳೋದೇನಪ್ಪ ಅಂತಂದರೆ, ಈ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋಕ್ಕೆ ನಾನು ಬಿಡಲ್ಲ.
ನೀವು ಅಷ್ಟೇ, ಯಾಕೆ ಆ್ಯಸ್ ಎ ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಟಿವಲ್ಲಿ ನೀವು ಎಕ್ಸಿಕ್ಯೂಟಿವ್ ಇದು ಮಾಡ್ತಾ ಇರೋದ್ರಿಂದ ಡಾಕ್ಟರ್ ವಿಶಾಲ್ ಸರ್ಗೆ ನಾನು ಮನವಿ ಮಾಡ್ಕೊತೀನಿ, ಈ ಕೂಡಲೇ ಈ ಒಂದು ಇಶ್ಯೂಸ್ ಏನಿದೆ ಅದನ್ನು ಸಾಲ್ವ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕೆಂದರೆ KPSC ಮೆಂಬರ್ಸು, ಅಲ್ಲಿರೋ ಸಿಬ್ಬಂದಿಗಳು ಮತ್ತು ಮಧ್ಯವರ್ತಿಗಳು ಏನಿದ್ದಾರೆ ಆ ಕರಪ್ಷನ್ ಮಾಡೋದಕ್ಕೋಸ್ಕರ ಇದು. ಯಾಕೆಂದರೆ ಮೊದಲೇ ಕೀ ಆನ್ಸರ್ ಕೊಟ್ಟಿರೋದ್ರಿಂದ ರಿವೈಸ್ಡ್ ಕೀ ಆನ್ಸರ್ ಚೇಂಜ್ ಮಾಡ್ತಾ ಇಲ್ಲ ಅಂತಂದರೆ ಯೋಚನೆ ಮಾಡಿ ಇವರು ಎಷ್ಟು ಕರಪ್ಷನ್ ಮಾಡ್ತಿದ್ದಾರೆ ಅಂತ. ಇದು ಕಂಪ್ಲೀಟ್ಲಿ ಸ್ಕ್ಯಾಮ್ ಸರ್, ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟ್ರ್ ಮಾಡ್ತಾ ಇರೋದು. ಈ ಕೂಡಲೇ ಈ ಒಂದು ರಿವೈಸ್ಡ್ ಕೀ ಆನ್ಸರ್ ಬಿಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು, ನಮಸ್ಕಾರ.